ಸ್ನೇಹಿತರೆ, ರಾಮಚರಿತ್ ಮನಸ್ ಪ್ರಕಾರ ರಾಮನ ಜನ್ಮಸ್ಥಳವಾದ ಅಯೋಧ್ಯೆಯು ಬಹಳ ಸುಂದರವಾದ ನಗರವಾಗಿತ್ತು. ನಗರದ ಬಡಾವಣೆ ಚೆನ್ನಾಗಿ ಯೋಜಿತವಾಗಿತ್ತು. ಎಲ್ಲೆಂದರಲ್ಲಿ ಬೃಹತ್ ಕಟ್ಟಡಗಳು, ದೇವಾಲಯಗಳು ಮತ್ತು ಉದ್ಯಾನವನಗಳೂ ಇದ್ದವು. ಸರಾಯು ನದಿಯಿಂದಾಗಿ ನೀರಿನ ಕೊರತೆ ಇರಲಿಲ್ಲ. ಆರ್ಥಿಕತೆಯು ಬಹಳ ಬಲಿಷ್ಠವಾಗಿತ್ತು. ದೂರದ ಊರಿನಿಂದ ಬಂದು ವ್ಯಾಪಾರಿಗಳು ಅಲ್ಲಿ ಅಂಗಡಿಗಳನ್ನು ಹಾಕುತ್ತಿದ್ದರು. ಮಾರುಕಟ್ಟೆ ಸದಾ ಗ್ರಾಹಕರಿಂದ ತುಂಬಿರುತ್ತಿತ್ತು. ಈ ನಗರವು ಕಲೆ, ಕರಕುಶಲ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಪ್ರಮುಖ ಕೇಂದ್ರವಾಗಿತ್ತು. ಅನೇಕ ವಿದ್ವಾಂಸರು ಮತ್ತು ಸಂತರು ಇಲ್ಲಿ ವಾಸಿಸುತ್ತಿದ್ದರು. ಈ ಕಾರಣದಿಂದಾಗಿಯೇ ಶಿಕ್ಷಣ ಮತ್ತು ಆಧ್ಯಾತ್ಮಿಕತೆಯು ಸ್ಥಳದೊಂದಿಗೆ ಬಲವಾದ ಸಂಪರ್ಕವನ್ನು ಹೊಂದಿತ್ತು. ಆ ಸಮಯದಲ್ಲಿ ಅಯೋಧ್ಯೆಯು ನಿಜವಾಗಿಯೂ ವಿಶ್ವದ ಶ್ರೇಷ್ಠ ನಗರಗಳಲ್ಲಿ ಒಂದಾಗಿತ್ತು ಮತ್ತು ಈಗ ಸಾವಿರಾರು ವರ್ಷಗಳ ನಂತರ ಸಾವಿರಾರು ಕೋಟಿ ರೂಪಾಯಿ ಬಂಡವಾಳ ಹಾಕಿ ಅಯೋಧ್ಯೆಯ ಕಳೆದು ಹೋಗಿರುವ ವೈಭವವನ್ನು ಮರಳಿ ತರಲಾಗುತ್ತಿದೆ. ವಿಶ್ವ ದರ್ಜೆಯ ನಗರವಾಗಿ ಪರಿವರ್ತನೆಯಾಗುತ್ತಿದೆ. ಅಯೋಧ್ಯೆಯ ಈ ಮಾಂತ್ರಿಕ ರೂಪಾಂತರದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅಯೋಧ್ಯೆಯ ಪರಿವರ್ತನೆಯ ಅತ್ಯಂತ ನಿರ್ಣಾಯಕ ಭಾಗವೇನೆಂದರೆ ಶ್ರೀರಾಮನ ದೇವಾಲಯ, ಅದು ಶ್ರೀರಾಮ ಮಂದಿರ. ಇದರ ವೈಶಿಷ್ಟ್ಯಗಳನ್ನು ಕೇಳುವ ಯಾರಾದರೂ ಸರಿಯೇ ಮಂತ್ರಮುಗ್ಧರಾಗುತ್ತಾರೆ. ವಾಸ್ತುಶಾಸ್ತ್ರದ ಪ್ರಕಾರ ರಾಮ ಮಂದಿರವನ್ನು ನಾಗರ ಶೈಲಿಯಲ್ಲಿ ನಿರ್ಮಿಸಲಾಗುತ್ತಿದೆ. ದೇವಾಲಯದ ಎತ್ತರ 161 ಅಡಿ, ಅಗಲ 250 ಅಡಿ, ಒಟ್ಟು ಉದ್ದ 380 ಅಡಿ ಇರಲಿದೆ. ದೇವಾಲಯವು ಒಟ್ಟು 3 ಮಹಡಿಗಳನ್ನು ಹೊಂದಿರುತ್ತವೆ ಮತ್ತು ಪ್ರತಿ ಅಂತಸ್ತಿನ ಎತ್ತರವು 20 ಅಡಿಗಳಾಗಿರುತ್ತದೆ. 44 ದ್ವಾರಗಳು ಮತ್ತು ಒಟ್ಟು 392 ಸ್ತಂಭಗಳಲ್ಲಿ ದೇವರು ಮತ್ತು ದೇವತೆಗಳ ವಿಗ್ರಹವನ್ನು ಕೆತ್ತಲಾಗುತ್ತಿದೆ. ನಗರ ಶೈಲಿಯ ಪ್ರಕಾರ ದೇವಾಲಯವನ್ನು ಜಗತಿಯಲ್ಲಿ ನಿರ್ಮಿಸಲಾಗುತ್ತಿದೆ. ಅದೇ ವೇದಿಕೆಯಾಗಿದೆ. ಪ್ರವೇಶಕ್ಕಾಗಿ 32 16 ಅಡಿ ಅಗಲದ ಮೆಟ್ಟಿಲುಗಳಿವೆ. ಅಂಗವಿಕಲರಿಗೆ ಮತ್ತು ವಯಸ್ಸಾದವರಿಗೆ ರ್ಯಾಂಪ್ ಮತ್ತು ಲಿಫ್ಟ್ಗಳ ಸೌಲಭ್ಯವೂ ಇದೆ. ಪ್ರವೇಶ ದ್ವಾರದ ಎದುರು ಭಾಗವು ಗರ್ಭಗೃಹ ಆಗಲಿದೆ. ಅಲ್ಲಿ ರಾಮ್ಲಾಲ ವಿಗ್ರಹವನ್ನು ಸ್ಥಾಪಿಸಲಾಗುತ್ತಿದೆ. ಗರ್ಭಗೃಹ ಮತ್ತು ಪ್ರವೇಶ ದ್ವಾರದ ನಡುವೆ 5 ಸ್ತಂಭಗಳಿರುತ್ತವೆ. ಕೂಡು ಮಂಟಪ, ನೃತ್ಯ ಮಂಟಪ, ರಂಗ ಮಂಟಪ ಒಂದರ ಹಿಂದೆ ಒಂದಾಗಲಿವೆ. ಕೀರ್ತನ ಮಂಟಪ ಮತ್ತು ಪ್ರಾರ್ಥನಾ ಮಂಟಪ 2 ಬದಿಯಲ್ಲಿರುತ್ತವೆ. ಮಂಟಪಗಳು ಮೂಲತಃ ದೊಡ್ಡ ಸಭಾಂಗಣಗಳಿಗೆ, ಸಮಾರಂಭಗಳಿಗೆ, ಅಲ್ಲಿ ಪ್ರಾರ್ಥನೆಗಳು, ಸ್ತೋತ್ರಗಳು ಮತ್ತು ಇತರ ಆಚರಣೆಗಳನ್ನು ನಡೆಸಲಾಗುತ್ತದೆ. ಪ್ರತಿ ಮಂಟಪದ ಮೇಲೆ ಪರ್ವತದಂತಹ ರಚನೆಯನ್ನು ನಿರ್ಮಿಸಲಾಗುವುದು. ಅದನ್ನು ಶಿಖರ ಎಂದು ಕರೆಯಲಾಗುತ್ತದೆ. ಗರ್ಭಗೃಹದ ಮೇಲೆಯೇ ದೇವಾಲಯದ ಅತಿ ಎತ್ತರದ ಶಿಖರವನ್ನು ನಿರ್ಮಿಸಲಾಗುವುದು. ರಾಮ ಮಂದಿರದ ಎಲ್ಲಾ 4 ಬದಿಗಳಲ್ಲಿ ಒಟ್ಟು 2400 ಅಡಿ ಉದ್ದ ಮತ್ತು 14 ಅಡಿ ಅಗಲವಾದ ಅಯತ್ಕಾರದ ಗಡಿಯನ್ನು ನಿರ್ಮಿಸಲಾಗುವುದು. ಇದನ್ನು ಪಾರ್ಕೋಟ ಎಂದು ಕರೆಯಲಾಗುತ್ತದೆ. ಪಾರ್ಕೋಟದ ಎಲ್ಲಾ 4 ಮೂಲೆಗಳಲ್ಲಿ ಸೂರ್ಯ ದೇವ, ಭಗವತಿ, ಗಣಪತಿ ಮತ್ತು ಭಗವಾನ್ ಶಿವನ ದೇವಾಲಯಗಳನ್ನು ನಿರ್ಮಿಸಲಾಗುವುದು. ಉತ್ತರ ಭಾಗದಲ್ಲಿ ಅನ್ನಪೂರ್ಣ ದೇವಸ್ಥಾನವಿದ್ದು ದಕ್ಷಿಣ ಭಾಗದಲ್ಲಿ ಹನುಮಾನ್ ದೇವಸ್ಥಾನವಿರುತ್ತದೆ. ರಾಮ ಮಂದಿರ ಸೇರಿದಂತೆ ಸಂಪೂರ್ಣ ದೇವಾಲಯ ಸಂಕೀರ್ಣ ಮತ್ತು ಉಳಿದ ಪ್ರದೇಶವು ಸುಮಾರು 70 ಎಕರೆಗಳಷ್ಟು ವಿಸ್ತಾರವಾಗಿದೆ. ಆದರೆ ಈ 70 ಎಕರೆಯಲ್ಲಿ 30% ಪ್ರದೇಶಗಳಲ್ಲಿ ಮಾತ್ರ ಕಾಮಗಾರಿ ನಡೆಯುತ್ತಿದೆ. ಉಳಿದ 70% ಪ್ರದೇಶದಲ್ಲಿ ಕೇವಲ ಮರಗಿಡಗಳಿವೆ. ಇದರ ಮುಖ್ಯ ಉದ್ದೇಶವೇನೆಂದರೆ ಪರಿಸರ ಮತ್ತು ಜಲ ಸಂರಕ್ಷಣೆ. ಈ ದೇವಾಲಯದ ಸಂಕೀರ್ಣದಲ್ಲಿ ರಾಮಾಯಣಕ್ಕೆ ಸಂಬಂಧಿಸಿದ ಕೆಲವು ಪ್ರಮುಖ ಪಾತ್ರಗಳಾದ ಮಹರ್ಷಿ ವಾಲ್ಮೀಕಿ, ಮಹರ್ಷಿ ವಸಿಷ್ಠ, ಮಹರ್ಷಿ ವಿಶ್ವಾಮಿತ್ರ, ಮಹರ್ಷಿ ಅಗಸ್ತ್ಯ ನಿಷಧರಾಜ್, ಮಾತಾ ಶಬರಿ ಮತ್ತು ದೇವಿ ಅಹಲ್ಯ ದೇವಾಲಯಗಳನ್ನು ಸಹ ಮಾಡಲಾಗುತ್ತದೆ. ಈ ಎಲ್ಲಾ ದೇವಾಲಯಗಳು ತಯಾರಾದ ನಂತರ ಇದು ವಿಶ್ವದ 3ನೇ ಅತಿ ದೊಡ್ಡ ದೇವಾಲಯವಾಗಲಿದೆ. ಅದಲ್ಲದೆ ಪ್ರಪಂಚದಾದ್ಯಂತ ಇರುವ ಹಿಂದೂಗಳ ಪ್ರಮುಖ ಯಾತ್ರಾ ಸ್ಥಳವಾಗುತ್ತದೆ. ದೇವಾಲಯ ತೆರೆದ ನಂತರ ಅಯೋಧ್ಯೆಗೆ ಪ್ರತಿದಿನ 3 ರಿಂದ 5 ಲಕ್ಷ ಪ್ರವಾಸಿಗರು ಬರುವ ನಿರೀಕ್ಷೆಯಲ್ಲಿದೆ. ಅದಕ್ಕಾಗಿಯೇ ಈ ಜನರನ್ನು ಅಯೋಧ್ಯೆಗೆ ಕರೆದೊಯ್ಯಲು ಅದ್ಭುತ ಉಪಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಮೊದಲಿಗೆ 240 ಕೋಟಿ ವೆಚ್ಚದಲ್ಲಿ ಅಯೋಧ್ಯ ಧಾಮ ಜಂಕ್ಷನ್ ರೈಲು ನಿಲ್ದಾಣವನ್ನು ನಿರ್ಮಿಸಲಾಗಿದೆ. ಈ 3 ಅಂತಸ್ತಿನ ನಿಲ್ದಾಣವು ವಾಶ್ರೂಮ್, ಫುಡ್ ಪ್ಲಾಜಾ, ವೇಟಿಂಗ್ ಹಾಲ್ಗಳು, ಎಸ್ಕಲೇಟರ್, ಲಿಫ್ಟ್ಗಳಂತಹ ಎಲ್ಲಾ ಸೌಲಭ್ಯಗಳನ್ನು ಹೊಂದಿದೆ. ಆದರೆ ವಿಶೇಷವೇನೆಂದರೆ ಈ ನಿಲ್ದಾಣದ ವಿನ್ಯಾಸವು ದೇವಾಲಯದಿಂದಲೇ ಪ್ರೇರಿತವಾಗಿದೆ. ಕಟ್ಟಡದ ಮೇಲ್ಭಾಗದಲ್ಲಿ 2 ನಾಗರ ಶೈಲಿಯ ಶಿಖರಗಳನ್ನು ಸ್ಥಾಪಿಸಲಾಗಿದೆ ಮತ್ತು ಮಧ್ಯದ ಗುಮ್ಮಟದ ಮೇಲ್ಭಾಗವು ಶ್ರೀರಾಮನ ಕಿರೀಟದಿಂದ ಪ್ರೇರಿತವಾಗಿದೆ. ಡಿಸೆಂಬರ್ 30ರಂದು ಈ ನಿಲ್ದಾಣದಿಂದ 2 ಹೊಸ ಅಮೃತ್ ಭಾರತ್ ರೈಲ್ಗಳು ಮತ್ತು 6 ಹೊಸ ವಂದೇ ಭಾರತ್ ರೈಲ್ಗಳನ್ನು ಪ್ರಾರಂಭಿಸಲಾಯಿತು. ಒಟ್ಟಾರೆಯಾಗಿ ಅಯೋಧ್ಯ ಧಾಮ ನಿಲ್ದಾಣವು ವಿಮಾನ ನಿಲ್ದಾಣಕ್ಕಿಂತ ಕಡಿಮೆ ಏನಿಲ್ಲ. ಈಗ ನಾವು ಅಯೋಧ್ಯೆಯ ಹೊಸ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಗ್ಗೆ ಮಾತನಾಡೋಣ. ರೈಲು ನಿಲ್ದಾಣದಂತೆಯೇ ವಿಮಾನ
ನಿಲ್ದಾಣದ ವಿನ್ಯಾಸವು ರಾಮ ಮಂದಿರದಿಂದಲೇ ಪ್ರೇರಿತವಾಗಿದೆ. ಈ ವಿಮಾನ ನಿಲ್ದಾಣಕ್ಕೆ ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಂದು ಹೆಸರಿಸಲಾಗಿದೆ. ಈ ವಿಮಾನ ನಿಲ್ದಾಣವು ಹೊರಗಿನಿಂದ ಸಾಂಪ್ರದಾಯಿಕವಾಗಿ ಕಾಣುತ್ತದೆ, ಆದರೆ ಒಳಗಿನಿಂದ ಇದು ಆಧುನಿಕವಾಗಿದೆ. ವಿಮಾನ ನಿಲ್ದಾಣದ ಆವರಣವು ಕಾರಂಜಿ, ಮಳೆ ನೀರು ಕೊಯ್ಲು, ಸೌರ ವಿದ್ಯುತ್ ಸ್ಥಾವರ, ನೀರು ಮತ್ತು ಒಳಚರಂಡಿ ಸಂಸ್ಕರಣಾ ಘಟಕದಂತಹ ಆಧುನಿಕ ವೈಶಿಷ್ಟ್ಯಗಳನ್ನು ಹೊಂದಿದೆ. ಈ ವೈಶಿಷ್ಟ್ಯಗಳ ಕಾರಣದಿಂದಾಗಿ ಈ ವಿಮಾನ ನಿಲ್ದಾಣವು ಪರಿಸರ ಸಮರ್ಥನೀಯತೆಗಾಗಿ ಗೃಹ 5 ಸ್ಟಾರ್ ರೇಟಿಂಗ್ ಅನ್ನು ಪಡೆದುಕೊಂಡಿದೆ. ಈ ವಿಮಾನ ನಿಲ್ದಾಣದ ವಿಶೇಷವೇನೆಂದರೆ ಅದರ ಒಳಭಾಗವು ಸ್ಥಳೀಯ ಕಲೆ ಮತ್ತು ವರ್ಣಚಿತ್ರಗಳ ಮೂಲಕ ಶ್ರೀರಾಮನ ಜೀವನವನ್ನು ಚಿತ್ರಿಸುತ್ತದೆ. ಮೂಲಭೂತವಾಗಿ ಜನರು ಇಲ್ಲಿಗೆ ಬಂದ ತಕ್ಷಣ ಅವರು ಶ್ರೀರಾಮನ ನಗರಕ್ಕೆ ಬಂದಿದ್ದಾರೆ ಎಂದು ಅವರು ಅರಿತುಕೊಳ್ಳುತ್ತಾರೆ. ಪ್ರತಿ ವರ್ಷ 10 ಲಕ್ಷ ಪ್ರಯಾಣಿಕರಿಗೆ ಸೇವೆ ಒದಗಿಸುವುದು ವಿಮಾನ ನಿಲ್ದಾಣದ ಗುರಿಯಾಗಿದೆ ಮತ್ತು ಇಲ್ಲಿ ಕಾರ್ಯಾಚರಣೆಗಳು ಈಗಾಗಲೇ ಪ್ರಾರಂಭವಾಗಿವೆ. ರಸ್ತೆ ಮೂಲಸೌಕರ್ಯ ಕಾಮಗಾರಿಯೂ ಸಹ ನಡೆಯುತ್ತಿದೆ. ಸ್ನೇಹಿತರೆ, ಇದಾಗಿತ್ತು ರಾಮ ಮಂದಿರ ಅಯೋಧ್ಯದ ವಿಶೇಷತೆಗಳು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ಇದೇ ತರಹದ ವಿಡಿಯೋಗಳಿಗೆ ಈ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.